वसलाम अलैका या हबीबी या रसूल अल्लाह सल्लल्लाहु अलैहि वसल्लम. ಪ್ರೀತಿಯ ಸಹೋದರರೇ, ಈ ತಿಂಗಳ ಮಾಹೆ ಶಾಬಾನ್, ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಈ ತಿಂಗಳ ಬಗ್ಗೆ ಈ ರೀತಿ ಹೇಳಿದ್ದಾರೆ: ಶಾಬಾನು ಶಹರಿ ವ ರಮದಾನು ಶಹರುಲ್ಲಾಹ್. ಶಾಬಾನ್ ನಂದು ತಿಂಗಳ ಇದೆ. ಶಾಬಾನ್ ತಿಂಗಳ ಯಾರ್ದಿದೆ? ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಿಂಗಳ. ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಶಾಬಾನು ಶಹರಿ, ಶಾಬಾನು ಶಹರಿ, ಯಾನಿ ಶಾಬಾನ್ ತಿಂಗಳ ನನ್ಗಾಗಿದೆ, ಶಾಬಾನ್ ನನ್ಗೆ ಇದೆ. ಮತ್ತು ರಮಜಾನು ಶಹರುಲ್ಲಾಹ್, ರಂಜಾನ್ ತಿಂಗಳ ಅಲ್ಲಾಹನಿಗಾಗಿದೆ. ಈ ಶಾಬಾನ್ ಮುಅzzam ತಿಂಗಳ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಗಾಗಿದೆ ಅಂದರೆ ನಾವು ಈ ತಿಂಗಳಲ್ಲಿ ಅತಿ ಜಾಸ್ತಿ ದರುದೆ ಪಾಕ್ ಮತ್ತು ಕುರಾನಿ ಪಾಕಿನ ತಿಲಾವತ್, ರಸೂಲುಲ್ಲಾಹನ ಬಾರ್ಗನಲ್ಲಿ ಸಲಾತು ವಸ್ಸಲಾಂ, ಇದು ಹದಿಯಾವನ್ನು ಕಳಿಸ್ತಾ ಇರಬೇಕು. ಮತ್ತು ಈ ತಿಂಗಳಿಗೆ ಶಹರುಲ್ ಕುರಾ ಅಂತ ಹೇಳಲಾಗಿದೆ. ಶಹರುಲ್ ಕುರಾ ಅಂದರೆ ಅತಿ ಜಾಸ್ತಿ ತಿಲಾವತ್ ಮಾಡುವ ತಿಂಗಳ. ಅಲ್ಲಾಹನ ಬಾರ್ಗನಲ್ಲಿ ಈ ಶಾಬಾನ್ ತಿಂಗಳ ಏನಿದೆ ಪ್ರಶ್ನೆ ಮಾಡಿತು, ಯಾ ಅಲ್ಲಾಹ್, ನೀ ರಜಬ್ ಮತ್ತು ರಂಜಾನ್ ನನ್ಗೆ ನೀ ಸೃಷ್ಟಿ ಮಾಡಿದ್ಯಾ? ಯಾ ಅಲ್ಲಾಹ್, ನನ್ನ ಒಳಗೆ ಅಂತದ್ದು ಏನು ವಸ್ತು ಇಟ್ಟಿದ್ಯಾ? ಮುಂಚೆ ನೋಡಿದ್ರೆ ರಜಬ್ ಬರುತ್ತಿದೆ, ನಾನು ಪಾರಾಗಿದ ನಂತರ ಮತ್ತು ರಂಜಾನ್ ಬರುತ್ತಿದೆ, ಮತ್ತು ನನ್ನ ಒಳಗೆ ಏನಿದೆ ಯಾ ಅಲ್ಲಾಹ್ ಅಂತದ್ದು ವಸ್ತು? ಶಾಬಾನ್ ತಿಂಗಳ ಅಲ್ಲಾಹನ ಬಾರ್ಗನಲ್ಲಿ ಪ್ರಶ್ನೆ ಮಾಡಿತು. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಏನ್ ಹೇಳಿದ ಉತ್ತರದಲ್ಲಿ? ನಿನ್ನ ಒಳಗೆ ನಾನು ಕುರಾನೆ ಪಾಕಿನ ತಿಲಾವತ್ವನ್ನು ಇಟ್ಟಿದ್ದೇನೆ. ಏಕೆಂದ್ರೆ ಈ ತಿಂಗಳಲ್ಲಿ ನೋಡ್ರೆ ಅತಿ ಜಾಸ್ತಿ ಹುಫಾಜ್ ಯಾನೆ ಹಾಫೀಜ್, ಕುರಾನೆ ಪಾಕವನ್ನು ಬೈಪಟ್ ಮಾಡಿರೋದು ಏನು ಹಾಫೀಜ್ ಜನರಿದ್ದಾರೆ. ಹಾಫೀಜ್ಗಳು ಈ ತಿಂಗಳಲ್ಲಿ ಅತಿ ಜಾಸ್ತಿ ಕುರಾನೆ ಪಾಕಿನ ತಿಲಾವತ್ತನ್ನು ಮಾಡುತ್ತಾರೆ. ಶಾಬಾನ್, ನಿನ್ನ ಒಳಗೆ ನಾನು ಕುರಾನೆ ಪಾಕಿ ತಿಲಾವತ್ ಮಾಡಿದ ಶಕ್ತಿಯನ್ನು ಇಟ್ಟಿದ್ದೇನೆ. ನೀ ಹೇಗೆ ವರ್ಷಕ್ಕೊಮ್ಮೆ ಬರ್ತಿಲ್ಲ, ಈ ತಿಂಗಳಲ್ಲಿ ಅತಿ ಜಾಸ್ತಿ ನನ್ನ ಸೇವಕರು, ನನ್ನ ಭಕ್ತಾದಿಗಳು ಕುರಾನ್ ಪಾಕಿನ ತಿಲಾವತ್ತನ್ನು ಮಾಡುತ್ತಾರೆ, ಕುರಾನವನ್ನು ಅತಿ ಜಾಸ್ತಿ ಓದುತ್ತಾರೆ. ಈ ತಿಂಗಳಲ್ಲಿ ಅತಿ ಜಾಸ್ತಿ ಏನು ಕುರಾನ್ ಪಾಕ್ ತಿಲಾವತ್ತನ್ನು ಮಾಡಲಾಗುತ್ತದೆ, ಕುರಾನ್ ಪಾಕ್ ಓದುತ್ತದೆ. ಪ್ರೀತಿಯ ಸಹೋದರರೇ, ಮತ್ತು ಇವತ್ತು ನಾನು ತಗೊಂಡಿದ್ದೇನೆ ಮೌಜು ಸೂರೆ ಮಾಊನ್ ಅರಅಯ್ತ ಅಲ್ಲದಿ ಯುಕದ್ದಿಬು ಬಿದ್ದೀನ್. ಈ ಸೂರತ್ನಲ್ಲಿ 4 ತರಹದ ಸಂದೇಶವನ್ನು ಪ್ರಾಪ್ತಿಸಿದ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಈ ಸೂರತ್ನಲ್ಲಿ 4 ತರಹದ ಜನರು ಬರುತ್ತಾರೆ. ಮೊದಲಿನ ಜನರು ಯಾನೆ ಬುಖ್ಲ್, ಕಂಜೂಸ್, ಜಿಪುಣ ಮಾಡೋರು, ಕಂಜೂಸ್ಗಿರಿ ಮಾಡೋರು, ಆ ಜನರ ಬಗ್ಗೆ ಇದೆ. ಎರಡನೇದು ನಮಾಜ್ನಲ್ಲಿ ಸುಸ್ತಿ, ನಿರ್ಲಕ್ಷ್ಯ ಆಗಿ ನಮಾಜ್ ಮಾಡೋದು. ಮತ್ತು ಮೂರನೇದು ನಮಾಜ್ನಲ್ಲಿ ರಿಯಾಕಾರಿ, ಯಾವುದೇ ಕೆಲಸ ಮಾಡಿದ್ರೆ ರಿಯಾಕಾರಿಗಾಗಿ ಮಾಡುತ್ತಾರೆ, ಬ್ಯಾರೆ ಜನರು ನೋಡ್ಬೇಕು, ನಮ್ಗೆ ಬ್ಯಾರೆ ಜನರಿಗೆ ತೋರಿಸೋದಕ್ಕೆ. ಅದರ ಬಗ್ಗೆ ಕುರಾನ್ ಈ ಸೂರತ್ ನಲ್ಲಿ ಬಂದಿದೆ. ಮತ್ತು 4ನೇದು ಯಾವುದೇ ವಸ್ತು ಖರ್ಚು ಮಾಡಂಗಿಲ್ಲ, ಯಾವುದೇ ವಸ್ತು ಅವರು ಕೊಡೋದಕ್ಕೆ ಹಿಂದೆ ಮುಂದೆ ಮಾಡ್ತಿರ್ತಾರ ಜನರು, ಅದರ ಬಗ್ಗೆ ಕುರಾನ್ ಮಜೀದ್ ನಲ್ಲಿ ಬಂದಿದೆ. ಈ 4 ಸಬ್ಜೆಕ್ಟ್ ಇವತ್ತು ನಾವು ತಿಳ್ಕೊಂಡು ಹೋಗ್ತಿರ್ತೇವೆ. ಇದು ನೋಡಿದ್ರೆ ಸೂರಾ ಬಹಳ ಚಿಕ್ಕವಾದ ಸಣ್ಣವಾದ ಇದೆ. ನೋಡಿ ಪ್ರೀತಿಯ ಸಹೋದರ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕುರಾನ್ ಮಜೀದ್ ನಲ್ಲಿ ಅರಅಯ್ತ ಅಲ್ಲದಿ ಯುಕದ್ದಿಬು ಬಿದ್ದೀನ್, ಧರ್ಮವನ್ನು ನಿರಾಕಾರವನ್ನು ಮಾಡುವ ವ್ಯಕ್ತಿಗೆ ನೀವು ನೋಡಿದ್ದೀರಾ? ಧರ್ಮವನ್ನು ಹಠವನ್ನು ಮಾಡುವ, ಧರ್ಮನಿಗೆ ಒಪ್ಪೋದಿಲ್ಲ, ಇಂತಹ ವ್ಯಕ್ತಿ ನೋಡಿದ್ದೀರಾ? ಇಂತಹ ವ್ಯಕ್ತಿ ಧರ್ಮ ಮೇಲೆ ವಿಶ್ವಾಸನೇ ಇಲ್ಲ, ಧರ್ಮ ಪ್ರಕಾರ ನಡವಳಿಕೆನ ಆ ವ್ಯಕ್ತಿ ಒಳಗಿಲ್ಲ. ಇಸ್ಲಾಂ ಅಂದರೆ ಏನು, ಯಾವ ರೀತಿ ನಡ್ಕೊಂಡು ಹೋಗ್ಬೇಕು, ಯಾವ ರೀತಿ ನಾವು ಏನ್ ಹುಕುಮ ಬಂದಿದ್ರ ಮೇಲೆ ಪಾಲನೆ ಮಾಡಬೇಕಂದ್ರೆ ಆ ವ್ಯಕ್ತಿಗೆ ಸ್ವಲ್ಪ ಅದರ ಬಗ್ಗೆ ಕೇರ್ ಇಲ್ಲ, ಚಿಂತೆ ಇಲ್ಲ. ಇಂತಹ ವ್ಯಕ್ತಿಯ ಬಗ್ಗೆ ನೀವು ನೋಡಿದೀರಾ? ಆ ವ್ಯಕ್ತಿ ಅತಿ ಜಾಸ್ತಿ ಕಂಜೂಸ್ ಇರುತ್ತಾನೆ, ಆ ವ್ಯಕ್ತಿ ಅತಿ ಜಾಸ್ತಿ ಜಿಪುಣ ಇರುತ್ತಾನೆ. ಆ ವ್ಯಕ್ತಿ ಇಷ್ಟಿಲ್ಲ, ಈ ವ್ಯಕ್ತಿ ಅರಅಯ್ತ ಅಲ್ಲದಿ ಯುಕದ್ದಿಬು ಬಿದ್ದೀನ್ ಫದಾಲಿಕ ಅಲ್ಲದಿ ಯದುಉಲ್ ಯತೀಮ್, ಈ ವ್ಯಕ್ತಿ ಯತೀಮ್ ಅನಾಥರಿಗೆ ಧಕ್ಕೆಯನ್ನು ಕೊಡುತ್ತಾನೆ, ದೂಡುತ್ತಾನೆ ಈ ವ್ಯಕ್ತಿ. ಏಕೆಂದ್ರೆ ಈ ಸೂರ ಹೇಳುವುದು ಕಾರಣ, ಏಕೆಂದ್ರೆ ಈ ಸೂರ ಯಾವ ರೀತಿ ಇಳಿದಿದೆ ಅಂದ್ರೆ, ಸ್ವಲ್ಪ ಜನರು ಹೇಳಾಕುಂತಿದ್ದಾರೆ ಈ ಸೂರ ಮಕ್ಕಾನಲ್ಲಿ ಇಳಿದಿದೆ, ಸ್ವಲ್ಪ ಜನರು ಮದೀನಾನಲ್ಲಿ. ಸ್ವಲ್ಪ ಆಯತಗಳು ಮಕ್ಕಾನಲ್ಲಿ ಬಂದಿದೆ, ಸ್ವಲ್ಪ ಆಯತಗಳು ಮದೀನಲ್ಲಿ ಬಂದಿದೆ. ಈ ಅರಅಯ್ತ ಅಲ್ಲದಿ ಯುಕದ್ದಿಬು ಬಿದ್ದೀನ್, ಧರ್ಮವನ್ನು ನಿರಾಕರಿಸುವ ವ್ಯಕ್ತಿ ಬಗ್ಗೆ ಬಂದಿದೆ ಅಂದ್ರೆ ಆ ವ್ಯಕ್ತಿ ಯಾರು? ಅಬೂ ಜಹಲ್ ಅಂತ ಬಂದಿದೆ. ಅಬೂ ಜಹಲ್ ಮುಸಲ್ಮಾನ್ ಆಗಿದ್ದಿಲ್ಲ, ಆದ್ರೆ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಚಿಕ್ಕಪ್ಪಾಜಿ ಆಗ್ಬೇಕಿತ್ತು ಅಬೂ ಜಹಲ್. ಆಗಿದ ನಂತರ ಅಬೂ ಜಹಲ್ ಮಾಡಿದ ಅಂದ್ರೆ, ಅಬೂ ಜಹಲಿನ ಜಿಮ್ಮೆದಾರಿ ಒಳಗೆ ಏನು ಒಂದು ಅನಾಥ ಮಗು ಕಿತ್ಕೊಂತಿದ್ದ ಅಬೂ ಜಹಲ್. ನಾನು ಈ ಅನಾಥ ಮಗುಗೆ ಸಾಕುತ್ತೇನೆ, ಏನಾದ್ರೂ ಕಷ್ಟ ಬಂದ್ರೆ ನಾನೇ ನೋಡುತ್ತೇನೆ, ಸಹಕಾರ ಮಾಡುತ್ತೇನೆ, ಎಲ್ಲಾ ತರದ ವ್ಯವಸ್ಥೆ ನಾನು ಅನಾಥ ಮಗುಗೆ ನಾನು ಮಾಡುತ್ತೇನೆ ಅಂತ ಏನ್ ಹೇಳ, ಈ ರೀತಿ ಮಾತನ್ನು ಹೇಳಿ ಅನಾಥ ಮಗು ತನ್ನ ಜವಾಬ್ದಾರಿಯಲ್ಲಿ ತಗೊಂಡಿದ್ದ ಅಬೂ ಜಹಲ್. ಹೇಗೆ ತಗೋಬೇಕಾಗಿತ್ತು? ಈಗ ಅನಾಥ ಇದೆ ಮಗು, ತಾಯಿ ತಂದೆ ಸಾವು ಹೊಂದಿದ್ದಾರೆ,
ಈಗ ಎಷ್ಟು ಹಣ ಸಂಪತ್ತಿತ್ತು ಆ ಮಗುವಿನ ಹೆಸರಿಂದ ಬಂತು. ಯಾರು ಆ ಮಗುಗೆ ಸಾಕುತ್ತಾರೆ ಆ ಜನರಿಗೆ ಹಣ ಸಂಪತ್ತು ಅವ್ರ ಕಡೆ ಬರುತ್ತದೆ. ಅಬೂ ಜಹಲ್ ಏನ್ ಮಾಡಿದ್ದ, ಈಗ ಮಗುಗೆ ನಾನು ಸಾಕಿದ್ರೆ, ಮಗುಗೆ ನಾನು ರಕ್ಷಣೆ ಮಾಡಿದ್ರೆ, ಮಗುಗೆ ನಾನು ಎಲ್ಲಾ ತರದ ವ್ಯವಸ್ಥೆ ಮಾಡಿಕೊಟ್ಟಿದ್ರೆ ಎಲ್ಲಾ ದುಡ್ಡು ಹಣ ಸಂಪತ್ತು ನನ್ ಕಡೆ ಬರುತ್ತದೆ ಅಂತ ತಿಳ್ಕೊಂಡು ಅಬೂ ಜಹಲ್ ಏನ್ ಮಾಡಿದ, ತಕ್ಷಣ ಅನಾಥ ಮಗುಗೆ ತನ್ನ ಜವಾಬ್ದಾರಿ ತಗೊಂಡು ತನ್ನ ಜಿಮ್ಮೆದಾರಿನಲ್ಲಿ ತಗೊಂಡಿದ್ದ. ನಾನೇ ಸಾಕುತ್ತೇನೆ ಅಂತ ತಗೊಂಡಿದ್ದ. ಹೇಗೆ ತಗೋಬೇಕಿತ್ತು? ಅಲ್ಲಾಹು ಅಕ್ಬರ್. ಅನಾಥ ಮಗುಗೆ ಏನಾದ್ರೆ ಅವಶ್ಯಕತೆ ಬೆಳಿಬೇಕು, ಯಾವುದೇ ವಸ್ತು ತಗೋಬೇಕಂದ್ರೆ ಈಗ ದುಡ್ಡು ಕೇಳೋದಕ್ಕೆ ಅಬೂ ಜಹಲ್ ಕಡೆನೇ ಹೋಗ್ಬೇಕಾಗಿತ್ತು. ಆ ಚಿಕ್ಕವಾದ ಮಗು ಹೇಗೆ ಅಬೂ ಜಹಲ್ ಕಡೆ ಹೋಗ್ತಿದ್ದ, ಅಬೂ ಜಹಲ್ ಕಡೆ ಬಂದು ಏನ್ ಕೇಳ್ತಿದ್ದ, ಅಬೂ ಜಹಲ್ ನನಗೆ ಸ್ವಲ್ಪ ದುಡ್ಡು ಬೇಕಾಗಿತ್ತು, ನಾನು ವಸ್ತು ಖರೀದಿ ಮಾಡ್ಕೋಬೇಕು, ಒಂದು ವಸ್ತು ತಗೋಬೇಕು. ಅಬೂ ಜಹಲ್ ಏನ್ ಹೇಳ್ತಿದ್ದ, ನನ್ನ ಕಡೆ ಯಾವುದೇ ತರಹದ ದುಡ್ಡು ಇಲ್ಲ. ಎಲ್ಲಾ ಆ ಮಗುವಿನ ಹೆಸರಿನ ಬಂದಿರುವ ಎಲ್ಲಾ ಸಂಪತ್ತು ತನ್ನ ಖಾತೆಯಲ್ಲಿ ಜಮಾ ಮಾಡ್ಕೊಂಡು ಮತ್ತು ಮಗುಗೆ ಕೊಡಕ್ ಕುಂತಿದ್ದಿಲ್ಲ, ಅನಾಥ ಮಗುಗೆ. ಈ ರೀತಿ ಹೇಳಕ್ ಕುಂತಿದ್ದ. ಅಕ್ಕ ಪಕ್ಕದಲ್ಲಿ ಏನು ಹಿರಿಯರು ದೊಡ್ಡವರು ಶ್ರೀಮಂತರ ಜನರಿದ್ರು ಅಬೂ ಜಹಲಿನ ಪಕ್ಕಕ್ಕೆ, ಆ ಎಲ್ಲಾರು ಜನರು ನಕಲಿ ಮಾಡಿದ್ರು. ಹೋಗು ಅಬೂ ಜಹಲ್ ನಿನ್ಗೆ ಏನ್ ಕೊಡೋದಿಲ್ಲ, ನಿನ್ಗೆ ಏನಾದ್ರೆ ಬೇಕಂದ್ರೆ ಒಂದೇ ಜಾಗ ಇದೆ, ಅದು ಯಾವುದು ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾರ್ಗ. ಅವ್ರ ಕಡೆ ಹೋಗು ನೀನು, ಅವ್ರು ಕೊಡುತ್ತಾರೆ ಹೋಗು. ಆದ್ರೆ ಅವ್ರು ನಿಜವಾಗಿ ಹೇಳಿಲ್ಲ, ನಕಲಿನಲ್ಲಿ ಹೇಳಿದ್ದಾರೆ, ನಕ್ಕೊಂತ ಹೇಳಿದ್ದಾರೆ. ಹಾಗೆ ಮಗುವಿನ ಸಮೀಪ ಆ ಮಗುನೇ. ಆದ್ರೆ ಪ್ರೀತಿಯ ಸಹೋದರರೇ, ಆ ಚಿಕ್ಕವಾದ ಮಗು ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಗೆ ಹೆಸರನ್ನು ಕಳಬಿತ್ತು, ತಕ್ಷಣ ಅಳ್ಕೊಂತ ರಸೂಲುಲ್ಲಾಹನ ಬಾರಿಗೆ ಬಂದ ಆ ಮಗು. ಹೇಗೆ ಆ ಮಗು ರಸೂಲುಲ್ಲಾಹನ ಬಾರಿಗೆ ಬರಬೇಕಿತ್ತು, ಬಂದು ಏನ್ ಹೇಳಿತು ಮಗು, ಯಾ ರಸೂಲಲ್ಲಾಹ್, ಯಾ ಹಬೀಬಲ್ಲಾಹ್, ನನ್ನ ದುಡ್ಡಿತ್ತು ಯಾ ರಸೂಲಲ್ಲಾಹ್. ಅಬೂ ಜಹಲ್ ಕಡೆ ನನ್ನ ತಾಯಿಯ ತಂದೆ ಕೊಟ್ಟಿರುವ ಎಲ್ಲಾ ಹಣ ಸಂಪತ್ತಿದೆ, ಆದ್ರೆ ಅಬೂ ಜಹಲ್ ನನ್ನ ಮೇಲೆ ₹1 ಖರ್ಚು ಮಾಡಕ್ ಕುಂತಿಲ್ಲ ಯಾ ರಸೂಲಲ್ಲಾಹ್, 1 ದಿರ್ಹಮ್ನೆ ಕೊಡಕ್ ಕುಂತಿಲ್ಲ ಯಾ ರಸೂಲಲ್ಲಾಹ್. ಯಾ ರಸೂಲ್, ನನ್ನ ದುಡ್ಡು ನನಗೆ ಕೊಡಿಸ್ರಿ ಯಾ ರಸೂಲಲ್ಲಾಹ್. ಪ್ರೀತಿಯ ಸಹೋದರರೇ, ಆ ಚಿಕ್ಕವಾದ ಮಗು ಬಂದು ಹೀಗೆ ರಸೂಲುಲ್ಲಾಹನ ಬಾರ್ಗನಲ್ಲಿ ತನ್ನ ಹೃದಯದ ಮಾತು ಹೇಳಬೇಕಿತ್ತು. ಅಲ್ಲಾಹು ಅಕ್ಬರ್. ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಕ್ಷಣ ಮಗುವಿನ ಕೈ ಹಿಡಿದು ಅಬೂ ಜಹಲಿನ ಸಮೀಪ ಬಂದ್ರು. ಹೇಗೆ ಅಬೂ ಜಹಲಿನ ಸಮೀಪ ಬರ ಕುಂತಿದ್ರು, ಅಕ್ಕ ಪಕ್ಕದಲ್ಲಿ ಅಬೂ ಜಹಲಿನ ಅಕ್ಕ ಪಕ್ಕದಲ್ಲಿ ಎಷ್ಟು ಶ್ರೀಮಂತರು ಕುಂತಿದ್ರು, ಅವ್ರು ಎಲ್ಲಾರು ಏನ್ ಹೇಳಿದ್ರು, ಅಬೂ ಜಹಲ್ ನೋಡು ಮುಹಮ್ಮದ್ರು ಬರ ಕುಂತಿದ್ದಾರೆ, ಅಬೂ ಜಹಲ್ ನೋಡು ಮುಹಮ್ಮದ್ರು ಬರ ಕುಂತಿದ್ದಾರೆ. ಈಗ ಎಲ್ಲಾರು ವಿಚಾರಣೆ ಮಾಡಿದ್ರು, ಏನಂತ ನಿಯತ್ ಇಟ್ಕೊಂಡಿದ್ರು. ಅಬೂ ಜಹಲ್ ಅವ್ರ ಬಾರ್ಗಲ್ಲಿ ಕೆಟ್ಟ ಮಾತಾಡುತ್ತಾನೆ, ಅವ್ರ ಬಗ್ಗೆ ಅವಮಾನ ಮಾಡುತ್ತಾನೆ. ಈಗ ಇವತ್ತು ನೋಡೋದು ದೃಶ್ಯ ನಮಗೆ ಕಂಡು ಬರುತ್ತಿದೆ, ಇವತ್ತು ನೋಡೋದು ಮಾತಿದೆ. ಎಲ್ಲಾರು ಸಂತೋಷ ಪಡ್ಕೊಳಕ್ ಕುಂತಿದ್ರು. ಪ್ರೀತಿಯ ಸಹೋದರರೇ, ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಡೀ ಪ್ರಪಂಚಕ್ಕೆ ಒಳ್ಳೆವಾದ ಸಂದೇಶ ತಗೊಂಡು ಬಂದಿದ್ದಾರೆ. ಬರೀ ಜನರಿಗೆ ಅಷ್ಟೇ ಅಲ್ಲ, ಎಲ್ಲಾ ಸಮಾಜದ ಜನರಿಗೆ ಒಳ್ಳೆವಾದ ಸಂದೇಶ ತಗೊಂಡು ಬಂದಿದ್ದಾರೆ. ಎಲ್ಲಾ ಸಮಾಜದ ಜನರಿಗೆ ಅಲ್ಲಾಹನ ಪ್ರೀತಿ ಕೊಡೋದಕ್ಕೆ ಬಂದಿದ್ದಾರೆ. ಪ್ರೀತಿಯ ಸಹೋದರರೇ, ಒಂದು ಅನಾಥ ಮಗು ರಸೂಲುಲ್ಲಾಹನ ಬಾರಿಗೆ ಬಂದು ತನ್ನ ಹೃದಯದ ಮಾತು ಹೇಗೆ ಹೇಳಿತು. ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಅನಾಥ ಮಗುವಿನ ಕೈ ಹಿಡಿದು ಅಬೂ ಜಹಲ್ ಸಮೀಪ ಬಂದ್ರು. ಅಲ್ಲಾಹು ಅಕ್ಬರ್. ಹೇಗೆ ಸಮೀಪ ಬರಬೇಕಿತ್ತು. ಅಬೂ ಜಹಲ್ ಅವಮಾನ ಮಾಡೋದು ಬಿಟ್ಟು, ಕೆಟ್ಟ ಮಾತಾಡೋದು ಬಿಟ್ಟು ಏನ್ ಮಾಡಿದ, ತಕ್ಷಣ ಎದ್ದು ನಿಂತು ಅಸ್ಸಲಾಮು ಅಲೈಕ ಯಾ ರಸೂಲಲ್ಲಾಹ್, ತುಗುರಿ ಯಾ ರಸೂಲಲ್ಲಾಹ್, ಎಲ್ಲ ಹಣ ಸಂಪತ್ತು ಕೊಡಕ್ ಕುಂತಿದ್ರು ತಕ್ಷಣ ಹೊಳ್ಳಿ ಕೊಟ್ಟ. ಪ್ರೀತಿಯ ಸಹೋದರರೇ, ಅಲ್ಲಾಹು ಅಕ್ಬರ್. ಎಲ್ಲಾರು ಶ್ರೀಮಂತರು ವಿಚಾರಣೆ ಮಾಡಕ್ ಕುಂತಿದ್ರು, ಎಲ್ಲಾರು ಚಿಂತೆಯಲ್ಲಿ ಹೋದ್ರು. ಇದೇನಪ್ಪ, ಅಬೂ ಜಹಲ್ ಮುಹಮ್ಮದ್ ಸಾಹೇಬ್ ಅವರಿಗೆ ಹೇಗೆ ನೋಡಬೇಕಿತ್ತು, ಯಾವತ್ತು ಒಳ್ಳೆವಾದ ಮಾತಾಡ್ತಿದ್ದಿಲ್ಲ, ಅವ್ರ ಮೇಲೆ ಯಾವುದೇ ತರ ಪ್ರೀತಿನಿಂದ ಮಾತಾಡ್ತಿದ್ದಿಲ್ಲ. ಇವತ್ತು ಏನಾಯ್ತು ಅಬೂ ಜಹಲ್ಗೆ, ಅಂತದ್ದು ಏನ್ ನೋಡಿದಾನೆ ಅಬೂ ಜಹಲ್. ಪ್ರೀತಿಯ ಸಹೋದರರೇ, ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಚಿಕ್ಕವಾದ ಮಗುವಿನ ಕೈ ಹಿಡಿದು ಹೇಗೆ ಒಳ್ಳೆ ಕರ್ಕೊಂಡು ಹೋದ್ರು. ಹೋಗಿದ ನಂತರ ಆ ದೊಡ್ಡವಾದ ಎಲ್ಲಾ ಶ್ರೀಮಂತರು ಪ್ರಶ್ನೆ ಕೇಳಿದ್ರು, ಆಯ್ ಅಬೂ ಜಹಲ್, ನೋಡಿದ್ರೆ ಯಾವ ರೀತಿ ಮಾತಾಡುತ್ತಿದ್ದೀನಿ ರಸೂಲುಲ್ಲಾಹನ ಬಗ್ಗೆ, ಇವತ್ತು ಏನಾಯ್ತು, ಏಕೆ ಮಾತಾಡೋದಿಲ್ಲ ನೀನು, ಏಕೆ ಆ ರೀತಿ ಅಕ್ಷರವನ್ನು ಬಳಸಿಲ್ಲ ಆಯ್ ಅಬೂ ಜಹಲ್. ಅಬೂ ಜಹಲ್ ಏನ್ ಹೇಳಕ್ ಕುಂತಿದ್ದ, ನಾನು ಹೇಗೆ ಬಳಸಬೇಕಾಗಿತ್ತು, ಹೇಗೆ ಹೇಳಬೇಕಾಗಿತ್ತು, ಆ ರೀತಿ ನನಗೆ ಕಂಡು ಬರಾಕ್ ಕುಂತಿತ್ತು. ಅವ್ರ ಹಿಂದೂ ಏನ್ ನೋಡಿದೆ ಅಂತ ಅದು ವಸ್ತು. ಅಬೂ ಜಹಲ್ ಭಯ ಪಡ್ಕೊಂಡು ಹೇಳಿದ, ರಸೂಲುಲ್ಲಾಹ್ ಅವರು ಹೇಗೆ ಬರಾಕ್ ಕುಂತಿದ್ರು, ಅವ್ರು ಒಬ್ಬರೇ ಬರಾಕ್ ಕುಂತಿದ್ದಿಲ್ಲ, ಅಕ್ಕ ಪಕ್ಕದಲ್ಲಿ ಎಷ್ಟೋ ನೂರಾರು ಕಡಗಗಳನ್ನು ನನಗೆ ಕಾಣಕ್ ಕುಂತಿದ್ದು. ನಾನು ಏನಾದ್ರೆ ಸ್ವಲ್ಪ ಅಪ್ಪಿ ತಪ್ಪಿ ಕೆಟ್ಟವಾದ ಅವ್ರ ಬಗ್ಗೆ ನಾನು ಮಾತಾಡಿದ್ರೆ ಅದು ಎಲ್ಲಾ ಕಡಗಗಳು ನನ್ನ ದೇಹ ತುಂಡು ಮಾಡ್ತಿದ್ದು, ಅದು ಭಯ ನನ್ನ ಒಳಗೆ ಬಂದಿತ್ತು ಅಂತ ಅಬೂ ಜಹಲ್ ಹೇಳಕ್ ಕುಂತಿದ್ದಾನೆ. ಪ್ರೀತಿಯ ಸಹೋದರರೇ, ನೋಡೋದಕ್ಕೆ ಪ್ರೀತಿಯ ಕಣ್ಣು ಇರಬೇಕು, ಆದ್ರೆ ದುಶ್ಮನಿ ಇದ್ದರನೆ. ಅಬೂ ಜಹಲ್ ಏನ್ ನೋಡಿದ್ದ, ರಸೂಲುಲ್ಲಾಹ್ ಹಿಂದೂ ಎಷ್ಟು ಖಡ್ಗಗಳು ಇದೆ, ನನ್ಗೆ ರಸೂಲುಲ್ಲಾಹ್ ಅಷ್ಟೇ ಕಾಣಕ್ ಕುಂತಿದ್ದಲ್ಲ, ಹಿಂದೂ ಎಷ್ಟು ಖಡ್ಗಗಳು ನನ್ಗೆ ಕಾಣಕ್ ಕುಂತಿತ್ತು, ಅದರಿಂದ ನನ್ನ ಜೀವ ಹೋಗಬಾರ್ದು, ನನ್ನ ಭಯವನ್ನು ಪಡ್ಕೊಂಡಿದ್ದಂತ ಅಬೂ ಜಹಲ್ ಹೇಳಕ್ ಕುಂತಿದ್ದಾನೆ. ಪ್ರೀತಿಯ ಸಹೋದರರೇ, ಈ ಕುರಾನ್ ಮಜೀದ್ನ ಆಯತ್ ಅವಾಗ ಇಳಿದು ಬಂತು. ಏನಂತ, ಅರಐತಲ್ಲದಿ ಯುಕಾದಿಬು ಬಿದ್ದೀನ್, ಧರ್ಮವನ್ನು ನಿರಾಕರಿಸುವ ವ್ಯಕ್ತಿಯನ್ನು ನೀವು ನೋಡಿದ್ದೀರಾ, ಫದಾಲಿಕಲ್ಲದಿ ಯದುಉಲ್ ಯತೀಮ್, ಯತೀಮ ಮಕ್ಕಳಿಗೆ ಧಕ್ಕೆಯನ್ನು ಕೊಡುತ್ತಾರೆ. ಅಬೂ ಜಹಲ್ ಅದನ್ನೇ ಮಾಡಕ್ ಕುಂತಿದ್ದ. ಇದು ಮಗು ಯತೀಮ್ ಇದೆ, ಅನಾಥ್ ಇದೆ, ಈ ಮಗುವಿಗೆ ನಾನು ಯಾವುದೇ ತರಹದು ಸಹಾಯತ ಮಾಡಬಾರ್ದು, ಸಹಕಾರ ಕೊಡಬಾರ್ದು, ಮತ್ತೆ ನಾನು ದುಃಖ ಕುಂತಿದ್ದ ಅಬೂ ಜಹಲ್. ಅವಾಗ ಕುರಾನ್ ಮಜೀದ್ನ ಆಯತ್ ಬಂತು. ಇಲ್ಲೆಲ್ಲ ಮತ್ತೆ ಮುಂದೆ ಹೇಳ್ತಾನೆ ಅಲ್ಲಾಹ್ ಇಜ್ಜತ್, ಫದಾಲಿಕಲ್ಲದಿ ಯದುಉಲ್ ಯತೀಮ್ ವಲಾ ಯಹುದ್ದು ಅಲಾ ತುಆಮಿಲ್ ಮಿಸ್ಕೀನ್, ಬಡವರ ಜನರಿಗೆ ಅವರು ದಾನ ಮಾಡಬೇಕು, ಹೊಟ್ಟೆ ತುಂಬಾ ಊಟ ಮಾಡಿಸಬೇಕು ಅನ್ನೋದು ಅವ್ರ ಒಳಗೆ ಇಚ್ಛೆ ಇರುವುದಿಲ್ಲ, ಪ್ರೀತಿನೇ ಇರುವುದಿಲ್ಲ. ಎಂತಹ ಜನರ ಒಳಗೆ ಯಾರು ಜೀಪುನ ಮಾಡುತ್ತಾರೆ, ಯಾರು ಕಂಜೂಸ್ಗಿರಿ ಮಾಡುತ್ತಾರೆ. ಅಲ್ಲಾಹು ಅಕ್ಬರ್. ಇಂತಹ ಜನರು ಬಹಳ ಮಂದಿ ಇದ್ದಾರೆ. ಸ್ವಲ್ಪ ಏನಾದ್ರೂ ಖರ್ಚು ಮಾಡ್ಬೇಕಂದ್ರೆ
ಇರ್ತೈತಿ ಹಣ ಸಂಪತ್ತು ಎಲ್ಲ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಎಲ್ಲಾ ತರಹದ ನೆಮತ್ ಕೊಟ್ಟಿದ್ದಾನೆ. ಆದರೆ ಒಳ್ಳೆವಾದ ಕೆಲಸ ನಾವು ಖರ್ಚು ಮಾಡಬೇಕಂದ್ರೆ, ಒಂದು ಒಳ್ಳೆವಾದ ಕೆಲಸ ನಾವು ಕೊಡ್ಬೇಕಂದ್ರೆ, ಅಲ್ಲಾಹನಿಗಾಗಿ ಕೊಡ್ಬೇಕಂದ್ರೆ 10 ಸಾರಿ ವಿಚಾರಣೆ ಮಾಡಕ್ ಕುಂತಿದ್ದೀವಿ. ಕೊಡ್ಬೇಕೇನೆ ಬೇಡ, ಕೊಡ್ಬೇಕೇನೆ ಬೇಡ, ಕೊಡ್ಬೇಕಂತ ಜೀಪುಣ ಕೊಟ್ಟಿದ್ರೆ ಏನು? ಕೇಳಿದ್ರು 500 ರೂಪಾಯಿ, ಕೊಡಾಕ್ ಕುಂತಿದ್ದಾರ 50 ರೂಪಾಯಿ, ಕೊಡಾಕ್ ಕುಂತಿದ್ದಾರ 100 ರೂಪಾಯಿ. ಮನುಷ್ಯನಿಗೆ ನೋಡಿದ ನಂತರ ದುಡ್ಡು ಕೇಳ್ತಾರಿಲ್ಲ. ಆ ವ್ಯಕ್ತಿ ಯಾವ ರೀತಿ ಕಣ್ಣಿಗೆ ಕಾಣುತ್ತಾನೆ? ಹೌದಪ್ಪ, ಹೊಲ ಐತಿ, ಮನೆ ಐತಿ, ಬಿಸ್ನೆಸ್ ಐತಿ, ನೌಕರಿ ಐತಿ, ನೋಡಿದ್ರೆ ಎಷ್ಟು ನೇಮತ್ ಕೊಟ್ಟಿದ್ದಾನೆ ಅಲ್ಲಾಹ್ ರಬ್ಬುಲ್ ಇಜ್ಜತ್. ಇಷ್ಟು ಪಟ್ಟಿ ಇವರಿಂದ ನಾವು ಕೇಳೋಣ. ಕೊಟ್ಟೆ ಕೊಡುತ್ತಾರೆ, ದೊಡ್ಡವಾದ ಅಲ್ಲಾಹ್ ಎಲ್ಲಾ ತರ ನೇಮತ್ ಕೊಟ್ಟಿದ್ದಾನೆ. ಆದ್ರೆ ನೇಮತ್ ಕೊಟ್ಟಿದ್ರೇನೆ ಸ್ವಲ್ಪ ಜನರ ಒಳಗೆ ಕಂಜೂಸ್ಗಿರಿ ಯಾವತ್ತೂ ದೂರ ಆಗುದಿಲ್ಲ. ಅದರ ಒಳಗೆ ಇದ್ದೇ ಇರುತ್ತದೆ, ಜನರ ಒಳಗೆ ಇದ್ದೇ ಇರುತ್ತದೆ. ನಾನು ಹೇಗೆ ಖರ್ಚು ಮಾಡಬೇಕು, ಹೇಗಿಲ್ಲ. ಹಜರತ್ ಯಹ್ಯಾ ಅಲೈಹಿಸ್ಸಲಾಂ ಅವರು ದೇವನ ಕಡೆ ಪ್ರಶ್ನೆ ಮಾಡಿದ್ರು. ಅಯ್ಯ ದೇವ, ನೀ ಅತಿ ಜಾಸ್ತಿ ಯಾವ ವ್ಯಕ್ತಿಗೆ ಇಷ್ಟ ಪಡ್ಕೊಂತೀಯ? ಚಲೋ ಕಾಣೋದು ಯಾವ್ದು ವ್ಯಕ್ತಿ ನಿನ್ನ ಕಣ್ಣಿಗೆ? ಮತ್ತು ಯಾವ ವ್ಯಕ್ತಿ ನಿನ್ನ ನಿಶ್ಚಿತಾಗ್ತೀಯಾ? ಯಾವ ವ್ಯಕ್ತಿ ಮೇಲೆ ನೀನು ಕೋಪ ಆಗ್ತೀಯಾ? ಎಂತಹ ವ್ಯಕ್ತಿ ನಿನ್ಗೆ ಚಲೋ ಕಾಣಂಗಿಲ್ಲ ಅಂತ ಹಜರತ್ ಯಹ್ಯಾ ಅಲೈಹಿಸ್ಸಲಾಂ ಅವರು ದೇವನಿಗೆ ಪ್ರಶ್ನೆ ಮಾಡಿದ್ರು. ದೇವ್ವ ಶೈತಾನ್ ಶೈತಾನ್ ಇವತ್ತು ಶೈತಾನ್ಗೆ ನೋಡಿಲ್ಲ, ಶೈತಾನ್ ಶಿಷ್ಯಗಳಿಗೆ ನೀವು ಈ ರೀತಿ ಪ್ರಶ್ನೆ ಕೇಳ್ರಿ, ಅದ ಉತ್ತರನೇ ಬೇರೆ ಬರ್ತಿದ್ವಿ. ಹಜರತ್ ಯಹ್ಯಾ ಅಲೈಹಿಸ್ಸಲಾಂ ಅವರು ಇದು ಹೇಗೆ ಕೇಳಬೇಕಿತ್ತು? ಕೇಳಿದ ನಂತರ ದೇವ್ವ ಏನ್ ಹೇಳಿದ? ನಾನು ಇಷ್ಟ ಪಡ್ಕೊಳ್ಳೋದು, ಪ್ರೀತಿ ಮಾಡೋದು, ಅತಿ ಜಾಸ್ತಿ ನನಗೆ ಚಲೋ ಕಾಣೋದು ಕಣ್ಣಿಗೆ, ಆ ವ್ಯಕ್ತಿ ಮೊಮಿನೆ ಕಾಮಿಲ್ ಇದ್ದಾನೆ. ಆ ವ್ಯಕ್ತಿ ಮೊಮಿನೆ ಕಾಮಿಲ್ ಇದ್ದಾನೆ. ಆದರೆ ಆ ವ್ಯಕ್ತಿ ಒಳಗೆ ಜಿಪುಣ ಇದೆ, ಕಂಜೂಸ್ಗಿರಿ ಇದೆ. ಇಂತಹ ವ್ಯಕ್ತಿಗೆ ನಾನು ಅತಿ ಜಾಸ್ತಿ ಪ್ರೀತಿ ಮಾಡುತ್ತೇನೆ. ಮತ್ತು ಯಾವ್ದು ವ್ಯಕ್ತಿಗೆ ನೀ ಪ್ರೀತಿ ಮಾಡಂಗಿಲ್ಲ, ಮತ್ತು ಯಾವ್ದು ವ್ಯಕ್ತಿ ಮೇಲೆ ನೀ ಸಿಟ್ಟು ಪಡ್ಕೊಂತೀಯ? ಇನ್ನೊಬ್ಬ ವ್ಯಕ್ತಿ ಬಗ್ಗೆ ದೇವ ಹೇಳಿದ, ಆ ವ್ಯಕ್ತಿ ನೋಡಿದ್ರೆ ಪಾಪಿ ಇದ್ದಾನೆ, ನೋಡೋದಕ್ಕೆ ಪಾಪದ ಕೆಲಸ ಮಾಡುತ್ತಾನೆ. ಆದರೆ ಆ ವ್ಯಕ್ತಿಯ ಒಳಗೆ ಅಲ್ಲಾಹನ ಪ್ರೀತಿ, ಅಲ್ಲಾಹನ ಭಯ ಇದೆ. ಇಂತಹ ವ್ಯಕ್ತಿಗೆ ನಾನು ಇಷ್ಟ ಪಡ್ಕೊಳ್ಳೋದಿಲ್ಲ, ಇಂತಹ ವ್ಯಕ್ತಿಗೆ ನಾನು ಪ್ರೀತಿ ಮಾಡೋದಿಲ್ಲ. ದೇವ ಹೇಳಕ್ ಕುಂತಿದ್ದಾನೆ ಇದು ಮಾತು. ಹಕೀಕತ್ ಇದ್ರ ಒಳಗಡೆ ವ್ಯತ್ಯಾಸ ಏನಾಯ್ತು? ಪ್ರೀತಿ ಮಾಡೋದು ವ್ಯಕ್ತಿ, ಎಂತಹ ವ್ಯಕ್ತಿ? ಮೊಮಿನೆ ಕಾಮಿಲ್ ಇದ್ದಾನೆ ಆ ವ್ಯಕ್ತಿ. ಆದ್ರೆ ಆ ವ್ಯಕ್ತಿ ಒಳಗೆ ಮೊಮಿನೆ ಕಾಮಿಲ್ ಪ್ರೀತಿ ಇದ್ದರನೆ, ಎಲ್ಲಾ ತರಹದ ನೆಮತ್ ಇದ್ದರನೆ, ಆದ್ರೆ ಜಿಪುಣನ ಇದೆ ಅದರೊಳಗೆ, ಆ ವ್ಯಕ್ತಿ ಒಳಗೆ. ಇಂತಹ ವ್ಯಕ್ತಿಗೆ ದೇವ ಅತಿ ಜಾಸ್ತಿ ಪ್ರೀತಿ ಮಾಡ್ತಾನಂತೆ, ದೇವನ ಸಮೀಪ ಇರ್ತಾನಂತೆ. ಈ ವ್ಯಕ್ತಿ ನೋಡಿದಾಗ ಎಲ್ಲಾ ಗೊತ್ತಿದೆ ಇಸ್ಲಾಂ ಬಗ್ಗೆ. ಮೊಮಿನ್ ಕಾಮಿಲ್ ಅಂದ್ರೆ ಏನು? ಮೊಮಿನ್ ಕಾಮಿಲ್ ಅಂದ್ರೆ ಎಲ್ಲಾ ತರಹದ ಗೊತ್ತಿದ್ದವರು, ಅದ್ರ ಮೇಲೆ ಪಾಲನೆ ಮಾಡುವರು, ಅಲ್ಲಾಹನ ಪ್ರೀತಿ ಪಡ್ಕೊಂಡರು, ಎಲ್ಲಾ ತರಹದ ಶಿಕ್ಷಣ ಇದೆ, ಜ್ಞಾನ ಇದೆ. ಆದ್ರೆ ಕಂಜೂಸ್ ಗಿರಿನಿದೆ. ಇಂತಹ ವ್ಯಕ್ತಿಗೆ ನಾನು ಅತಿ ಜಾಸ್ತಿ ಪ್ರೀತಿ ಮಾಡುತ್ತೇನೆ. ಮತ್ತು ಸಿಟ್ಟು ಮಾಡೋದು ವ್ಯಕ್ತಿ ಯಾವುದು? ಆ ವ್ಯಕ್ತಿಗೆ ನಾನು ನನಗೆ ಆಗಿ ಬರುದಿಲ್ಲ. ಇನ್ನೊಬ್ಬ ವ್ಯಕ್ತಿ, ಅದು ಯಾವ್ದು ವ್ಯಕ್ತಿ? ನೋಡಿದ್ರೆ ಪಾಪಿ ಇದ್ದಾನೆ, ಆದ್ರೆ ಆ ವ್ಯಕ್ತಿ ಒಳಗೆ ಭಯಾನ ಇದೆ, ಹೆದರ್ಕಿನಿ, ಅಲ್ಲಾಹನ ಪ್ರೀತಿನೇ ಇದೆ. ಪ್ರೀತಿಯ ಸಹೋದರರೇ, ನಾವು ಎಷ್ಟೋ ಜನರಿಗೆ ನೋಡ್ತೀವಿ, ಎಷ್ಟು ನಮಾಜ್ ಮಾಡ್ತಿರ್ತಾರ, ಎಷ್ಟು ತಸ್ಬಿ ಓದ್ತಾರ, ಎಷ್ಟು ಕುರಾನ್ ಓದ್ತಾರ, ಆದ್ರೆ ದೀನ ಧರ್ಮಕ್ಕೆ ಖರ್ಚು ಮಾಡಬೇಕಂದ್ರೆ ಜಿಪುಣ ಇದೆ. ನೋಡಿದ್ರೆ ಪಾಪಿ ಇದ್ದಾನೆ. ಇನ್ನೊಬ್ಬ ವ್ಯಕ್ತಿ ಪಾಪಿ ಇದ್ದಾನೆ, ಪಾಪ ಮೇಲೆ ಪಾಪ ಮಾಡಕ್ ಕುಂದ್ರೆ, ಆದ್ರೆ ಪಾಪ ಮಾಡಿದ ನಂತರ ಕಣ್ಣಿನಿಂದ ನೀರ್ ನಿಂದ್ರಾಕ್ ಕುಂತಿಲ್ಲ. ಯಾ ಅಲ್ಲಾಹ್, ನಾನು ಪಾಪ ಮಾಡಿದ್ದೀನಿ, ನನಗೆ ಕ್ಷಮೆ ಮಾಡು ಅಲ್ಲ. ಹಜರತ್ ಯಹ್ಯಾ ಅಲೈಹಿಸ್ಸಲಾಂ ಅವರು ಮತ್ತೆ ಕೇಳಿದ್ರು, ಏಕೆ ಈ ರೀತಿ ನೀ ಪ್ರೀತಿ ಎದಕ್ ಮಾಡ್ತೀಯ? ವ್ಯತ್ಯಾಸ ಏನಿದೆ? ಇಬ್ರು ಒಳಗೆ ವ್ಯತ್ಯಾಸ ಏನಿದೆ ಹೇಳು ಅಂತ ಹಜರತ್ ಯಹ್ಯಾ ಅಲೈಹಿಸ್ಸಲಾಂ ಅವರು ದೇವನಿಗೆ ಕೇಳಿದ್ರು. ಕೇಳಿದ ನಂತರ ದೇವ ಏನ್ ಹೇಳಿದ? ನಾನು ಮೊಮಿನೆ ಕಾಮಿಲ್ ವ್ಯಕ್ತಿಗೆ ಎದಕ್ ಪ್ರೀತಿ ಮಾಡುತ್ತೇನೆ ಅಂದರೆ, ಆ ವ್ಯಕ್ತಿ ಮೊಮಿನೆ ಕಾಮಿಲ್ ಇದ್ದಾನೆ, ನೋಡೋದಕ್ಕೆ ಪಕ್ಕ ಮೊಮಿನೆ ಕಾಮಿಲ್ ಇದ್ದಾನೆ. ಆದರೆ ಆ ವ್ಯಕ್ತಿ ಒಳಗೆ ಕಂಜೂಸ್ಗಿರಿ ಜಾಸ್ತಿ ಇದೆ, ಜಿಪುಣ ಜಾಸ್ತಿ ಇದೆ. ಮೊಮಿನೆ ಕಾಮಿಲ್ ಇದ್ದರನೆ ಆ ವ್ಯಕ್ತಿ ತನ್ನ ಜಿಪುಣ ನಿಂದನೆ ಅರ್ಕನಲ್ಲಿ ಹೋಗುತ್ತಾನೆ. ಅದಕ್ಕೆ ನಾನು ಆ ವ್ಯಕ್ತಿಗೆ ಜಾಸ್ತಿ ಇಷ್ಟ ಪಡ್ಕೊಳಕ್ ಕುಂತಿದ್ದೇನೆ. ದೇವ ಹೇಳಕ್ ಕುಂತಿದ್ದಾನೆ, ಜಿಪುಣ ನಿಂದನೆ, ಆ ಕಂಜೂಸ್ಗಿರಿ ನಿಂದನೆ ಆ ವ್ಯಕ್ತಿ ನರಕಲ್ಲಿ ಹೋಗುತ್ತಾನೆ. ಆದ್ರೆ ಮೊಮಿನೆ ಕಾಮಿಲ್ ಇದ್ದಾನೆ, ಜಿಪುಣನ ಒಳಗಡೆ, ಇಂತಹ ವ್ಯಕ್ತಿ ನರಕದಲ್ಲಿ ಹೋಗುತ್ತಾನೆ ತನ್ನ ಕೆಲಸನಿಂದ. ಇನ್ನೊಬ್ಬ ವ್ಯಕ್ತಿಗೆ ನಾನು ಎದಕ್ ಸಿಟ್ಟು ಮಾಡ್ತೇನೆ ಅಂದರೆ, ಆ ವ್ಯಕ್ತಿ ಪಾಪ ಮಾಡಕ್ ಕುಂತಿದ್ದಾನೆ, ನೋಡಿದ್ರೆ ಎಷ್ಟು ಕೆಟ್ಟವಾದ ಕೆಲಸ ಇದೆ, ಆದ್ರೆ ಕೆಲಸ ಮಾಡಿದ್ರೇನೆ ಹೃದಯದಲ್ಲಿ ಅಲ್ಲಾಹನ ಪ್ರೀತಿನಿದೆ, ಅಲ್ಲಾಹನ ಭಯನ ಇದೆ. ಹೀಗೆ ಕೆಟ್ಟ ಕೆಲಸ ಮಾಡಿ ಬರುತ್ತಾನೆ, ಇಲ್ಲಿ ಹೋಗಿದ್ರೆ ಪಾಪ ಮಾಡಿ ಬರುತ್ತಾನೆ. ಹೇಗೆ ಪಾಪ ಮಾಡುತ್ತಾನೆ? ಪಾಪ ಆಗಿದ ನಂತರ ಮಸಜಿದ್ ನಲ್ಲಿ ಒಂದು ಜಗದಲ್ಲಿ ಬಂದು ಒಬ್ಬನೇ ಕೂತು ಏನ್ ಮಾಡ್ತಾನೆ? ಅಸ್ತಗಫಿರುಲ್ಲಾ ಯಾ ರಬ್ಬಿ ಅಳ್ಕೊಂತ ದುವಾವನ್ನು ಮಾಡುತ್ತಾನೆ. ನಾಳೆ ಕಯಾಮತ್ ದಿನಲ್ಲಿ ಹೇಳಕ ಬರಂಗಿಲ್ಲ ಈ ವ್ಯಕ್ತಿ ಪಾಪ ಇದ್ದ, ಆದ್ರೆ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಈ ವ್ಯಕ್ತಿಯ ಪಾಪ ನೋಡಿದಿಲ್ಲ, ಅಳೋದು ನೋಡಿ ಎಲ್ಲ ಪಾಪನ ಕ್ಷಮೆ ಮಾಡಬಹುದು ಅಲ್ಲಾಹ್ ರಬ್ಬುಲ್ ಇಜ್ಜತ್. ಈ ನಾನು ತಿಳ್ಕೊಂಡು ನಷ್ಟ ಆಗುತ್ತಿದ್ದೇನೆ ಅಂತ ದೇವ ಹೇಳಕ್ ಕುಂತಿದ್ದಾನೆ. ಪ್ರೀತಿಯ ಸಹೋದರರೇ, ಪಾಪಿ ಆಗುತ್ತಿರ, ಆದರೆ ಅವರು ತೋಬಾ ಯಾವಾಗ ಕಬೂಲ್ ಆಗ್ತೈತಿ, ಅಲ್ಲಾಹನ ಬಾರಿನ ಯಾವಾಗ ಮುಟ್ಟುತ್ತದೆ ಹೇಳಕ ಬರಂಗಿಲ್ಲ. ಪ್ರೀತಿಯ ಸಹೋದರರೇ, ಈ ದೇವನ ಮಾತಿತ್ತು. ಲಾಸ್ಟ್ ಕೊನೆಯ ದೇವ ಏನ್ ಹೇಳಿದ? ಯಹ್ಯಾ ಅಲೈಹಿಸ್ಸಲಾಂ, ನೀವು ಅಲ್ಲಾಹನ ಪ್ರವಾದಿ ಇದ್ದೀರಾ, ನೀವು ಪ್ರಶ್ನೆ ಮಾಡಿದಿರಾ ಅಂತ ನಾನು ಹೇಳಕ್ ಕುಂತಿದ್ದೀನಿ, ಇಲ್ಲಾಂದ್ರೆ ನಾನು ಬೇರೆ ಯಾರಿಗೆ ಜನರಿಗಿಂತ ಮಾತು ಹೇಳ್ತಿದ್ದಿಲ್ಲ ಅಂತ ದೇವ ಹೇಳಕ್ ಕುಂತಿದ್ದಾನೆ. ಅಲ್ಲಾಹನ ಪ್ರವಾದಿಗಳು ಏನು ದೇವ ನಿಂದನೆ ಸ್ವಲ್ಪ ಏನಾದ್ರೆ ಸಂದೇಶ ತಗೊಂಡಿದ್ರು ದೇವನೊಳಗೆ, ಯಾಕಂದ್ರೆ ಬಹಳ ವಿಚಿತ್ರವಾದ ಮಾತುಗಳು ದೇವನೊಳಗೆ ತುಂಬಿದಿದೆ. ಎಂತಹ ಜನರಿಗೆ ಕೆಟ್ಟದಾಗಿ ತರಬೇಕು, ಎಂತಹ ಜನರಿಂದ ಏನ್ ಕೆಲಸ ಮಾಡಿಸ್ಬೇಕು, ಎಲ್ಲಾ ಪ್ಲಾನಿಂಗ್ ದೇವನೊಳಗೆ ಇರುತ್ತದೆ.
ಆದ್ರೆ ಅಲ್ಲಾಹನ ಪ್ರವಾದಿಗಳು ದೇವನ ಜೊತೆ ಮಾತಾಡಿ ಅದು ಎಲ್ಲ ತಗೊಂತಿದ್ರು ಒಳಗಿಂದ. ನಾವು ಆ ದಾರಿ ಮೇಲೆ ಬರಬಾರ್ದು, ನಮ್ಮಿಂದ ಅದು ತಪ್ಪ ಆಗಬಾರ್ದು ಅಂತ ಅಲ್ಲಾಹನ ಸಂತರು, ಅಲ್ಲಾಹನ ಪ್ರವಾದಿಗಳು ಈ ರೀತಿ ಅವರು ಪ್ರಶ್ನೆ ಮಾಡಿ, ಈ ರೀತಿ ಅವ್ರದಿಂದ ಏನೋ ಎಕ್ಸಾಮ್ ತಗೊಂಡು ಅದ್ರ ಯಶಸ್ವಿ ಆಗೋ ಪ್ರಯತ್ನ ಮಾಡ್ತಿದ್ರು. ಪ್ರೀತಿಯ ಸಹೋದರರೇ, ಕಂಜೂಸ್ಗಿರಿ ಯಾವತ್ತೂ ನಮ್ಮ ಒಳಗೆ ಇರಬಾರ್ದು, ಜಿಪೂಣ ಅನ್ನೋದು ಇರಬಾರ್ದು. ಜಿಪೂಣ ಮಾಡುವ ವ್ಯಕ್ತಿ ಪ್ರಪಂಚದಲ್ಲಿ ಸುಖಾಗಿರೋದಿಲ್ಲ, ನಾಳೆ ಸತ್ತಿನ ನಂತರ ಸುಖಾಗಿರೋದಿಲ್ಲ. ಇಲ್ಲೇ ಶ್ರವಣ ಸಾಗುತ್ತಾನೆ, ನಾಳೆ ಸತ್ತಿನ ನಂತರ. ಇಷ್ಟು ನೀ ಕೊಂಡಾನಿ ಜಮಾ ಮಾಡಿದ್ಯಾ, ಇಷ್ಟು ನೀ ಬೆಳೆಸಿದ್ಯಾ, ಆದ್ರೆ ಒಂದು 100 ರೂಪಾಯಿ ಅಲ್ಲಾಹನ ದಾರಿಯಲ್ಲಿ ಖರ್ಚು ಮಾಡೋದಕ್ಕೆ 10 ಸಾರಿ ಯೋಚನೆ ಮಾಡಕ್ ಕುಂತಿದ್ದಾನೆ ವ್ಯಕ್ತಿ. ಇಂಥ ಜನರಿಗೆ ನಾನು ನೋಡಿದ್ದೇನೆ, ಹೋಟೆಲ್ ನಲ್ಲಿ ಹೋಗಿದ್ರೆ ಚಾ ಕುಡಿಯೋದಕ್ಕೆ 5 ರೂಪಾಯಿ ಕೊಡೋದಕ್ಕೆ 10 ಸಾರಿ ಯೋಚನೆ ಮಾಡ್ತಾನೆ. ಚಾ ಕುಡಿದಿದ್ರೆ ಎಲ್ಲಿ ನನ್ನ 5 ರೂಪಾಯಿ ಹೋಗ್ತೈತಿ, ಅದನ್ನ ನಾವು ಜಮಾ ಮಾಡಿಟ್ಟಿದ್ರೆ ಮತ್ತೆ ಮುಂದೆ ಅಲ್ಹಮ್ದುಲಿಲ್ಲಾಹ್ ಇರ್ಬೇಕು. ಆದ್ರೆ ಅಷ್ಟು ಚೀಪುಣ ಇರಬಾರ್ದು, ಅಷ್ಟು ಜಾಸ್ತಿ ಓವರ್ ಆಗಿ ಚೀಪುಣ ಇರಬಾರ್ದು. ಇರಬೇಕು, ಎಲ್ಲಿ ಖರ್ಚು ಮಾಡಬೇಕು ಅಲ್ಲಿ ಖರ್ಚು ಮಾಡಬೇಕು. ಆದ್ರೆ ಅಲ್ಲಾಹನ ದಾರಿಗಳಿಗೆ, ಅಲ್ಲಿ ಚಲೋ ಕೆಲಸಗಳಿಗೆ ಅಲ್ಲಿ ನಾವು ಮನಸ್ಸು ಬಿಚ್ಚಿ